ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತನ್ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಪರಮಾತ್ಮನಿಗೆ ಅಸಂಖ್ಯ ನಾಮಗಳು. ಅಷ್ಟಾದರೂ ನಮಗೆ ಉಪಾಸನೆ ಮಾಡೋದಕ್ಕೆ ಅಥವಾ ಪೂಜೆ ಇತ್ಯಾದಿಗಳನ್ನು ಮಾಡೋದಕ್ಕೆ ಅನುಕೂಲವಾಗಲಿ ಅಂತ ಸಹಸ್ರನಾಮ, ಅಷ್ಟೋತ್ತರ ಮೊದಲಾದಂಥದ್ದನ್ನು ನಮ್ಮ ಹಿಂದಿನವರು ಕೊಟ್ಟಿದ್ದಾರೆ. ಜೊತೆಗೆ ಆ ಪರಮಾತ್ಮನ ಒಂದೊಂದು ನಾಮವೂ ಕೂಡ ಅದು ಅನೇಕ ಕಾರಣಗಳಿಗಾಗಿ ಆ ನಾಮ ಬಂದಿರುವುದು ನಮ್ಮ ಗಮನಕ್ಕೆ ನಾವು ಶಾಸ್ತ್ರ ಗ್ರಂಥಗಳನ್ನು ಓದೋದಕ್ಕೆ ಹೊರಟಾಗ ಅಥವಾ ಅದನ್ನು ಅಧ್ಯಯನ ಮಾಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಹೊರಟಾಗ ಅವಶ್ಯವಾಗಿ ಗಮನಕ್ಕೆ ಬರುತ್ತೆ. ಉದಾಹರಣೆಗೆ ಕೃಷ್ಣ, ವಾಸುದೇವ, ನಾರಾಯಣ ಮೊದಲಾದ ಶಬ್ದಗಳೆಲ್ಲವೂ ಕೂಡ. ಹಾಗೆ ಶ್ರೀ ಶಂಕರ ಭಗವತ್ಪಾದರು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಶಬ್ದವನ್ನು, ಒಂದು ನಾಮವನ್ನು ಇಟ್ಟುಕೊಂಡು ಅತಿ ಸುಂದರವಾಗಿ ಮತ್ತು ಅರ್ಥವತ್ತಾಗಿ ಪ್ರಾರ್ಥನೆ ಮಾಡಿದ್ದನ್ನು, ಸ್ತುತಿ ಮಾಡಿದ್ದನ್ನು ನಾವು ಕಾಣಬಹುದು ಗೋವಿಂದಾಷ್ಟಕದಲ್ಲಿ. ಗೋಪಾಲ ಅನ್ನತಕ್ಕಂಥ ಶಬ್ದ, ಗೋಪಾಲ ಅಂತಂದರೆ ಸಾಮಾನ್ಯವಾಗಿ ನಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಯಾರು ಹಸುವನ್ನು ಕಾಯ್ತಾ ಇರ್ತಾರೋ ಅವರಿಗೆಲ್ಲ ಗೋಪಾಲರು. ಇದು ಸಾಮಾನ್ಯವಾದಂಥ ಒಂದು ವ್ಯವಹಾರದಲ್ಲಿ ರೂಢಿಯಲ್ಲಿರ್ತಕ್ಕಂಥ ಒಂದು ಶಬ್ದ ಮತ್ತು ಅರ್ಥವೂ ಕೂಡ. ಭಗವತ್ಪಾದರು ಅದು ಎಷ್ಟು ಅರ್ಥದಲ್ಲಿ ಬಳಕೆಯಾಗಿದೆ ಅನ್ನೋದನ್ನು ನಮಗೆ ವಿಶೇಷವಾಗಿ ಈ ಒಂದು ಸ್ತುತಿಯಲ್ಲಿ ತೋರಿಸ್ತಾರೆ. ಇಷ್ಟೇ ಅಂತ ನಾವು ಅಂದುಕೊಳ್ಬೇಕಾದಿಲ್ಲ, ಬಹಳ ಮುಖ್ಯವಾಗಿ ಸಂಗ್ರಹ ಮಾಡಿದ್ದಾರೆ ಭಗವತ್ಪಾದರು. ಗೋಪಾಲಂ ಪ್ರಭು ಲೀಲಾ ವಿಗ್ರಹ ಗೋಪಾಲಂ ಅಂದರು. ಗೋಪಾಲ ಆ ಒಂದು ಶರೀರವನ್ನು ಧರಿಸಿದ್ಯಾತಕ್ಕಾಗಿ ಅಂದರೆ ಗೋವನ್ನು ಪಾಲನೆ ಮಾಡತಕ್ಕಂಥ ಒಂದು ರೀತಿಯ ಶರೀರವನ್ನು ಧರಿಸಿದ್ನಲ್ಲ ಪರಮಾತ್ಮ, ಅದು ಪ್ರಭು ಲೀಲಾ ವಿಗ್ರಹ ಗೋಪಾಲಂ. ಅದೊಂದು ಲೀಲೆ, ತನ್ನ ಒಂದು ಅದ್ಭುತವಾದ ಅಚಿಂತ್ಯವಾದ ಶಕ್ತಿಯಿಂದ, ಮಾಯಾಶಕ್ತಿ, ಆ ಒಂದು ಶಕ್ತಿಯಿಂದ ಸ್ವತಃ ಭಗವಂತ ಈ ಗೋಪಾಲರ ಒಂದು ಮಧ್ಯೆ ಅವತಾರವನ್ನು ಮಾಡಿದ. ಇದೊಂದು ಅರ್ಥ. ಇನ್ನೊಂದು, ಈ ಗೋ ಶಬ್ದಕ್ಕೆ ವೇದ ಅಂತ ಇದೆ. ವೇದವನ್ನು ಯಾರು ರಕ್ಷಣೆ ಮಾಡ್ತಾನೋ ಅವನು ಗೋಪಾಲ. ಸಾಮಾನ್ಯ ಜನಗಳಿಗೆ ಹಸುಗಳನ್ನು ರಕ್ಷಣೆ ಮಾಡುವ ಗೋಪಾಲ ಅಂತಂದರೆ, ಆ ಗೋ ಶಬ್ದಕ್ಕೆ ವೇದಾಂತ ಅನ್ನೋ ಅರ್ಥ ಇರೋದ್ರಿಂದ ಭಗವಂತ ಅವತಾರ ಮಾಡಿದ್ದು ಅದಕ್ಕಾಗಿ. ಸ್ವತಃ ಅವನೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಅಂತಾನೆ ಭಗವಂತ. ಅದಕ್ಕಾಗಿ ಭಗವತ್ಪಾದನೆ ಮಾಡಿದರು, ಆರಂಭಕ್ಕೆ ತಗೊಂಡ್ರು ಗೋಪಾಲಂ ಅಂದರು, ವೇದವನ್ನು ರಕ್ಷಣೆ ಮಾಡತಕ್ಕಂಥ, ಆದ್ದರಿಂದ ಅವನನ್ನು ಗೋಪಾಲ ಅಂತ. ಹಾಗೆ ಅಂತ ಧರಿಸಿದ್ದು ಯಾವ ಶರೀರ ಅಂದರೆ ಪ್ರಭು ಲೀಲಾ ವಿಗ್ರಹ ಗೋಪಾಲಂ. ಆಮೇಲೆ ಹುಟ್ಟಿದ್ದು ಕುಲ ಗೋಪಾಲಂ ಅಂದರು. ಆ ಗೋಪಾಲರ ಕುಲದಲ್ಲೇ ಹುಟ್ಟಿದ. ಎಷ್ಟೋ ಸಾರಿ ನಾವು ಹುಟ್ಟುವಾಗ ಒಂದು ಶರೀರದಿಂದ ಹುಟ್ಟಿರ್ತೇವೆ, ಒಂದು ಕುಲದಲ್ಲಿ ಹುಟ್ಟಿರ್ತೇವೆ, ಆಮೇಲೆ ನಮ್ಮದು ಉದ್ಯಮ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿರುತ್ತೆ. ಇದು ಭಗವಂತಂದು ಹಾಗಲ್ಲ, ಹುಟ್ಟಿದ್ದೇ ಅಲ್ಲಿ, ಅದೇ ಕುಲಗೋಪಾಲ. ಆ ಗೋಪಾಲಕರ ಕುಲದಲ್ಲೇ ಹುಟ್ಟಿದ. ಆಮೇಲೆ ಏನು ಮಾಡಿದ, ಗೋಪಿ ಖೇಲನ ಗೋವರ್ಧನ ಧೃತಿ ಲೀಲಾ ಲಾಲಿತ ಗೋಪಾಲಂ. ಲೀಲಾ ವಿಗ್ರಹವನ್ನು ಧರಿಸಿದ, ಲೀಲಾ ಶರೀರವನ್ನು ಧರಿಸಿದ ಅದೇ ಶ್ರೀಕೃಷ್ಣ ಗೋಪಾಲ. ಗೋಪಿ ಖೇಲನ, ಆ ಗೋಪಿಕಾ ಸ್ತ್ರೀಯರೊಂದಿಗೆ, ಗೋಪಾಲರೊಂದಿಗೆ ಆಟ ಆಡ್ತಾ ಆಡ್ತಾ
ಅವರಿಗಿನ್ನೇನು ತೊಂದರೆ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಮಾಡಿದ ಕೆಲಸ ಎಂಥದ್ದು ಅಂದರೆ ಗೋವರ್ಧನ ಧೃತಿ ಲೀಲಾಲಾಲಿತ ಗೋಪಾಲಂ. ಆ ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಿಂದ ಎತ್ತಿ ಎಲ್ಲ ಗೋವುಗಳಿಗೆ ಮತ್ತು ಗೋಪಾಲಕರಿಗೆ ಆ ರಕ್ಷಣೆಯನ್ನು ಕೊಟ್ಟು ನೋಡಿ. ಅದು ಲೀಲೆಯಿಂದ ಮಾಡಿದ ಪರಮಾತ್ಮ ಭಗವಂತ. ಯಾರು ಅಂದರೆ ಗೋಪಾಲ. ಆಮೇಲೆ ಹೇಳ್ತಾರೆ ಗೋಭಿರ್ನಿಗದಿತ ಗೋವಿಂದ ಸ್ಫುಟ ನಾಮಾನಂ. ಗೋವಿಂದ ಗೋವಿಂದ ಅನ್ನತಕ್ಕಂಥ ಈ ಹೆಸರಿದೆಯಲ್ಲ, ಇದು ಎಲ್ಲಿಂದ ಬಂತಿದು ಪರಮಾತ್ಮನಿಗೆ ಅಂದರೆ ಗೋಭಿರ್ನಿಗದಿತ. ಸ್ವತಃ ವೇದಗಳು ಹೇಳ್ತಾ ಇದ್ದಾವೆ. ಇಲ್ಲಿ ಗೋ ಅಂದರೆ ವೇದ. ನಾನು ಆಗಲೇ ಹೇಳಿದೆ, ವೇದವನ್ನು ರಕ್ಷಣೆ ಮಾಡಿದ ಪರಮಾತ್ಮ ಅನ್ನೋದಕ್ಕೋಸ್ಕರ ಗೋಪಾಲ ಅಂತ. ಗೋಭಿರ್ನಿಗದಿತ ಗೋವಿಂದ ಸ್ಫುಟ ನಾಮಾನಂ. ಆ ಗೋವಿಂದ ಅನ್ನತಕ್ಕಂಥ ನಾಮ ಅದು ವೇದಗಳಿಂದ ಬರತಕ್ಕಂಥದ್ದು, ಸ್ಪಷ್ಟವಾದ ಪರಮಾತ್ಮನಿಗೆ ಅಂದರೆ ಸಾರ್ಥಕವಾದಂಥ ಹೆಸರು ವೇದಗಳು ಕೊಡತಕ್ಕಂಥದ್ದು. ಅಷ್ಟೇ ಆಗಿದ್ದರೆ ಅದೊಂದು ದೊಡ್ಡ ವಿಷಯ ಅಲ್ಲ. ಬಹುನಾಮಾನಂ, ಒಂದಲ್ಲ ಎರಡಲ್ಲ, ಪರಮಾತ್ಮನಿಗೆ ಅನೇಕ ಹೆಸರುಗಳು. ಗೋಪಾಲ ಅನ್ನೋದು ಒಂದು ಹೆಸರು. ಆದರೆ ಇಲ್ಲಿ ವಿಶೇಷ ಭಗವತ್ಪಾದರು ಆ ಒಂದು ಹೆಸರನ್ನೇ ಎಷ್ಟು ಕಡೆಗಳಲ್ಲಿ ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಿದರೂ ಕೂಡ ಅದು ಕೊನೆಗೂ ಗೋಪಾಲ ಅನ್ನೋ ಶಬ್ದಕ್ಕೆ ಸೇರಿಕೊಳ್ಳೋದು. ಅಷ್ಟೇ ಅಲ್ಲ, ಭಗವತ್ಪಾದರು ಆಮೇಲೆ ಒಂದು ಅದ್ಭುತ ವಿಚಾರವನ್ನು ಹೇಳ್ತಾರೆ. ಗೋಧಿ ಗೋಚರ ದೂರಂ. ಗೋಧಿ ಗೋಚರ ಅಂತ ಮನಸ್ಸು ಮತ್ತು ಮಾತು ಇದೆರಡಕ್ಕೂ ನಿಲುಕದಂಥ ಒಂದು ವಸ್ತು ಅದು. ಯಥೋ ವಾಚೋ ನಿವರ್ತಂತೆ ಅಂತ ಉಪನಿಷತ್ತು ಹೇಳುತ್ತೆ. ಭಗವತ್ಪಾದರದನ್ನು ಇಲ್ಲಿ ಗೋಧಿ ಗೋಚರ ದೂರಂ ಪ್ರಣಮತ ಗೋವಿಂದಂ ಪರಮಾನಂದಂ. ಅಂಥ ಗೋವಿಂದನ ನೀನು ನಮಸ್ಕರಿಸು. ಮನಸ್ಸಿಗೂ ಮಾತಿಗೂ ನಿಲುಕದೇ ಇರತಕ್ಕಂಥ ಪರಮಾತ್ಮ ಗೋಪಾಲ ಗೋವಿಂದ, ಅವನನ್ನು ನಮಸ್ಕಾರ ಮಾಡು. ಇನ್ನು ಇದಕ್ಕಿಂತ ಒಂದು ಸುಂದರವಾದಂಥ ಅರ್ಥಗರ್ಭಿತವಾದಂಥ ಯಾವುದೇ ಕ್ಲೇಶ ಇಲ್ಲದೆ ಯಾರು ಬೇಕಾದರೂ ಉಚ್ಚಾರಣೆ ಮಾಡಬಹುದಾದಂಥ ಒಂದು ಸ್ತುತಿ ಮುಂದಿದ್ದಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಶುಕ ಮಹರ್ಷಿಗಳು ಏನು ಹೇಳಿದರು ಭಾಗವತದಲ್ಲಿ, ಅವರು ಗರ್ಗರು ಹೆಸರಿಟ್ಟರು. ಇವನಿಗೆ ಬಲರಾಮ ಅಂತ ಇಟ್ಟರು, ಇವನಿಗೆ ಕೃಷ್ಣ ಅಂತ ಇಟ್ಟರು. ಅಷ್ಟಾದಮೇಲೆ ಸಂಭಾವನೆ ತೊಗೊಂಡು ಹೋಗ್ಬೋದಾಗಿತ್ತು. ನಾಮಕರಣ ಕೆಲಸಕ್ಕೆ ಸಂಭಾವನೆ ತೊಗೊಳ್ಬೇಕಲ್ಲ, ಸ್ವಲ್ಪ ತೆಂಗಿನಕಾಯಿ ಅಕ್ಕಿ ಅದೆಲ್ಲ ಇರ್ತಾವಲ್ಲ. ಈ ಗರ್ಗರು ಹಾಗೆ ಮಾಡಲೇ ಇಲ್ಲ. ಆ ನಾಮಕರಣ ಮಾಡಿದ ಮೇಲೆ ತಾನು ಯಾಕೆ ಆ ನಾಮವನ್ನು ಇಟ್ಟಿದ್ದೇನೆ ಅಂತ ವಿವರಣೆ ಕೊಡೋದಕ್ಕೆ ಹೊರಡಬೇಕಾ? ಶುಕರು ಹೇಳ್ತಾರೆ, ಆ ನಂದ ಯಶೋದೆ ಇವರನ್ನೆಲ್ಲ ಇಟ್ಕೊಂಡು ಏನು ಹೇಳಿದ್ರಂತೆ ಗರ್ಗರು ಅಂತಂದರೆ, ಗರ್ಗರು ಹೇಳಿದ್ರಂತೆ ಬಹೂನಿ ಸಂತಿ ನಾಮಾನಿ. ನಾನೀಗ ಇಟ್ಟಿದ್ದೊಂದು ಕೃಷ್ಣ ಅಂತ, ಆದರೆ ಇವನಿಗೆ ಹೆಸರು ಒಂದಲ್ಲ ಎರಡಲ್ಲ, ಬಹೂನಿ. ಅಷ್ಟೇ ಅಲ್ಲ, ರೂಪಾಣಿ. ಈಗ ನೋಡತಕ್ಕಂಥ ರೂಪ ಇದು ಚೋಟುದ್ದ. ಪರಮಾತ್ಮನಿಗೆ ಇದು ಒಂದೇ ರೂಪ ಅಂತ ನೀವು ಭಾವಿಸಬೇಡಿ. ತಂದೆ ತಾಯಿಗಳಾದರೂ ಕೂಡ ಸುತಸ್ಯತೆ ಅಂತ ಗರ್ಗರು. ನಿನ್ನ ಮಗ ಅಂತ ನಿನ್ನ ಭಾವಿಸಿ ಅಷ್ಟೇ ಅಂತ ಅಂದ್ಕೊಳ್ಬೇಡ. ಈಗ ಹೌದು, ಮಗನೂ ಹೌದು, ಆದರೆ ಅಷ್ಟೇ ಅಂತ ಅಂದ್ಕೊಳ್ಬೇಡ. ಸ್ವವಶೇನಾಪಿ ಗುಣಕರ್ಮಾನುರೂಪಾಣಿ. ಪರಮಾತ್ಮನಿಗೆ ಆಯಾಯ ಹೆಸರು ಮತ್ತು ರೂಪಗಳು ಇದೆಲ್ಲ ಬರೋದಕ್ಕೆ ಕಾರಣ ಏನಂದರೆ ಗುಣಕರ್ಮಾನು ರೂಪಾಣಿ. ಗುಣ ಮತ್ತು ಅವನ ಕಾರ್ಯ, ಅವನು ಏನು ಅವತಾರ ಕಾಲದಲ್ಲಿ ಮಾಡಿದನೋ ಅದಕ್ಕೆ ಅನುಗುಣವಾಗಿ ಅವನಿಗೆ ಹೆಸರುಗಳು. ತಾನ್ಯಹಂ ವೇದ ನೋ ಜನಾಹ. ಅದು ನನಗೆ ಗೊತ್ತಿದೆ, ಉಳಿದ ಜನಗಳಿಗೆ ಅದೆಲ್ಲ ಗೊತ್ತಿದೆ ಅಂತೇನಿಲ್ಲ. ಹಾಗಾಗಿ ನಾನು ಕೃಷ್ಣ ಅಂತ ನಾಮಕರಣ ಮಾಡಿದ ಕಾರಣಕ್ಕೆ ಅದು ಒಂದೇ ಹೆಸರು ಅವನಿಗೆ ಅಂತ ಭಾವಿಸಬೇಡ. ಮತ್ತು ರೂಪದ ಬಗ್ಗೆ ಅಷ್ಟೇ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ತನ್ನ ಗಂಟು ಮುಟ್ಟ ಕಟ್ಕೊಂಡು ಹೊರಟರಂತೆ ಗರ್ಗರು. ಶುಕರು ಹೇಳಿದ್ದು ಅಂದರೆ ಆ ನಾಮಕರಣ ಪ್ರಸಂಗದಲ್ಲಿಯೂ ಕೂಡ ಆ ಪರಮಾತ್ಮನ ಕುರಿತಾಗಿ ಎಂಥ ಎಚ್ಚರಿಕೆಯ ಮಾತನ್ನು ತಂದೆ ತಾಯಿಗಳಿಗೆ ಆ ಗರ್ಗರು ಕೊಟ್ಟರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಶ್ರೀ ಶಂಕರ ಭಗವತ್ಪಾದರು ಅದನ್ನೇ ಗೋಧಿ ಗೋಚರ ದೂರಂ. ಅಷ್ಟಾದರೂ ಕೂಡ ಗೋಭಿರ್ನಿಗದಿತ ಗೋವಿಂದ ಸ್ಫುಟ ನಾಮಾನಂ. ಅದೇ ವೇದಗಳೇ ನಮಗೆ ಹೇಳ್ತಕ್ಕಂತಹದ್ದು. ನೀನು ಗೋವಿಂದ ಅಂತ ಹೇಳ್ತಾ ಶ್ರೇಯಸ್ಸನ್ನು ಕಾಣೋದು. ಹರನಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.